ಅಂಟಾರ್ಟಿಕ್ ಖಂಡವನ್ನು ಕಂಡುಹಿಡಿದವರು ಜೇಮ್ಸ್ ಕುಕ್ಕಿ. ಅಂಟಾರ್ಟಿಕ್ ಖಂಡವು 98% ಭಾಗ ಹಿಮದಿಂದ ಕೂಡಿದೆ, ಆದ್ದರಿಂದ ಇದನ್ನು ಶ್ವೇತಖಂಡ ಎಂದು ಕರೆಯುತ್ತಾರೆ. ಅಂಟಾರ್ಟಿಕ್ ಖಂಡವು ವಿಜ್ಞಾನಿಗಳ ಖಂಡ, ಸಂಶೋಧನಾ ಖಂಡ, ಬಿಳಿ ಖಂಡ ಮತ್ತು ಹಿಮದ ಮರುಭೂಮಿ, ಬಿರುಗಾಳಿಯ ಖಂಡ ಹಾಗೂ ಶೀತಲ ಖಂಡ ಎಂದು ಕರೆಯುತ್ತಾರೆ. ಅಂಟಾರ್ಟಿಕ್ ಖಂಡವು ದಕ್ಷಿಣ ಧ್ರುವದ ಸುತ್ತ ವ್ಯಾಪಿಸಿದೆ. ಈ ಖಂಡವು ಉತ್ತರ ಧ್ರುವದ ಅಂಟಾರ್ಟಿಕ್ ಸಾಗರಕ್ಕೆ ವಿರುದ್ಧವಾಗಿದೆ. ಈ ಖಂಡವು ಖಂಡದ ವಿಸ್ತೀರ್ಣ ಪ್ರಪಂಚದ 5ನೇ ದೊಡ್ಡ ಖಂಡವಾಗಿದೆ. ಇದರ ಒಟ್ಟು ವಿಸ್ತೀರ್ಣ 14.7 ಮಿಲಿಯನ್ ಚದರ ಕಿಲೋಮೀಟರ್ ಇದೆ. ಒಂದು ವರ್ಷದಲ್ಲಿ 6 ತಿಂಗಳು ಕತ್ತಲು ಮತ್ತು 6 ತಿಂಗಳು ಬೆಳಕಿನಿಂದ ಕೂಡಿದೆ. ಅಂಟಾರ್ಟಿಕ್ ಖಂಡದ ಪೂರ್ವಕ್ಕೆ ಹಿಂದೂ ಮಹಾಸಾಗರವಿದೆ, ಪಶ್ಚಿಮಕ್ಕೆ ಪೆಸಿಫಿಕ್ ಮಹಾಸಾಗರವಿದೆ, ವಾಯುವ್ಯಕ್ಕೆ ಅಂಟಾರ್ಟಿಕ್ ಮಹಾಸಾಗರವಿದೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾನು ಯುರೋಪ್ ಖಂಡದ ಬಗ್ಗೆ ಪರಿಚಯ ಮಾಡುತ್ತಿದ್ದೇನೆ. ಇದು ವಿಸ್ತೀರ್ಣದಲ್ಲಿ ಪ್ರಪಂಚದ 6ನೇ ಸ್ಥಾನದಲ್ಲಿದೆ. ಈ ಖಂಡದ